ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್. ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ. ಆಪ್ಷನ್ ಸಿ ಸೋವಿಯತ್ ಯೂನಿಯನ್, ರಷ್ಯಾ. ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಯ್ಕೆ ಬಿ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಅಮೆರಿಕ, ಯುಎಸ್ಎ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಭಾರತದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಭಾರತದ ಪ್ರಧಾನಮಂತ್ರಿ. ಆಪ್ಷನ್ ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಆಪ್ಷನ್ ಸಿ ಭಾರತದ ರಾಷ್ಟ್ರಪತಿಗಳು. ಆಪ್ಷನ್ ಡಿ ಲೋಕಸಭೆಯ ಸ್ಪೀಕರ್. ಸರಿಯಾದ ಉತ್ತರ ಆಯ್ಕೆ ಸಿ ಭಾರತದ ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆಯಾಗಿದ್ದು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ. ಭಾರತದಲ್ಲಿ ಮತದಾನ ಮಾಡಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 16 ವರ್ಷಗಳು. ಆಪ್ಷನ್ ಬಿ 18 ವರ್ಷಗಳು. ಆಪ್ಷನ್ ಸಿ 21 ವರ್ಷಗಳು. ಆಪ್ಷನ್ ಡಿ 25 ವರ್ಷಗಳು. ಸರಿಯಾದ ಉತ್ತರ ಆಯ್ಕೆ ಬಿ 18 ವರ್ಷಗಳು. ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ಚಲಾಯಿಸಲು ಕನಿಷ್ಠ 18 ವರ್ಷ ತುಂಬಿರಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದೇ? ಆಪ್ಷನ್ ಎ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಆಪ್ಷನ್ ಬಿ ಹೌದು, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಹೊರತುಪಡಿಸಿ ವಿಧಿ 20 ಮತ್ತು 21. ಆಪ್ಷನ್ ಸಿ ಹೌದು, ಎಲ್ಲ ಹಕ್ಕುಗಳನ್ನು ಸಂಪೂರ್ಣವಾಗಿ ಅಮಾನತುಗೊಳಿಸಬಹುದು. ಆಪ್ಷನ್ ಡಿ ಕೇವಲ ಪ್ರಧಾನಮಂತ್ರಿಯವರ ಆದೇಶದ ಮೇರೆಗೆ ಮಾತ್ರ ಸಾಧ್ಯ. ಸರಿಯಾದ ಉತ್ತರ ಆಯ್ಕೆ ಬಿ ಹೌದು, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಹೊರತುಪಡಿಸಿ ವಿಧಿ 20 ಮತ್ತು 21. ತುರ್ತು ಪರಿಸ್ಥಿತಿಯಲ್ಲೂ ವಿಧಿ 20 ಮತ್ತು 21ರ ಅಡಿಯಲ್ಲಿರುವ ಜೀವಿಸುವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ ರಾಜೇಂದ್ರ ಪ್ರಸಾದ್. ಆಪ್ಷನ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಸಿ ಜವಾಹರಲಾಲ್ ನೆಹರು. ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ಆಯ್ಕೆ ಬಿ ಆರ್ ಅಂಬೇಡ್ಕರ್. ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಸಂವಿಧಾನದ ಯಾವ ಭಾಗವನ್ನು ಅದರ ಆತ್ಮ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮೂಲಭೂತ ಹಕ್ಕುಗಳು. ಆಪ್ಷನ್ ಬಿ ಪ್ರಸ್ತಾವನೆ. ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು. ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು. ಸರಿಯಾದ ಉತ್ತರ ಆಯ್ಕೆ ಬಿ ಪ್ರಸ್ತಾವನೆ. ಪ್ರಸ್ತಾವನೆಯು ಸಂವಿಧಾನದ ಮಾರ್ಗದರ್ಶಿ ತತ್ವಗಳು ಮತ್ತು ತತ್ವಶಾಸ್ತ್ರವನ್ನು ಒಳಗೊಂಡಿರುವುದರಿಂದ ಅದನ್ನು ಸಂವಿಧಾನದ ಆತ್ಮ ಎನ್ನಲಾಗುತ್ತದೆ.
ಯಾವ ವಿಧಿಯು ಸಮಾನತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ? ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 19, ಆಪ್ಷನ್ ಸಿ ವಿಧಿ 21, ಆಪ್ಷನ್ ಡಿ ವಿಧಿ 32. ಸರಿಯಾದ ಉತ್ತರ ಆಯ್ಕೆ ಎ ವಿಧಿ 14. ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಸಮಾನತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ. ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ ಎ ಜನವರಿ 26, 1947, ಆಪ್ಷನ್ ಬಿ ಆಗಸ್ಟ್ 15, 1947, ಆಪ್ಷನ್ ಸಿ ಜನವರಿ 26, 1950, ಆಪ್ಷನ್ ಡಿ ನವೆಂಬರ್ 26, 1949. ಸರಿಯಾದ ಉತ್ತರ ಆಯ್ಕೆ ಸಿ ಜನವರಿ 26, 1950. ಭಾರತದ ಸಂವಿಧಾನವು ಜನವರಿ 26, 1950 ರಂದು ಅಧಿಕೃತವಾಗಿ ಜಾರಿಗೆ ಬಂದಿತು. ಈ ದಿನವನ್ನು ನಾವು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಭಾರತದ ಸಂವಿಧಾನವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? ಆಪ್ಷನ್ ಎ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು, ಆಪ್ಷನ್ ಬಿ 3 ವರ್ಷ 10 ತಿಂಗಳು ಮತ್ತು 12 ದಿನಗಳು, ಆಪ್ಷನ್ ಸಿ 2 ವರ್ಷ 9 ತಿಂಗಳು ಮತ್ತು 15 ದಿನಗಳು, ಆಪ್ಷನ್ ಡಿ 1 ವರ್ಷ 11 ತಿಂಗಳು ಮತ್ತು 28 ದಿನಗಳು. ಸರಿಯಾದ ಉತ್ತರ ಆಯ್ಕೆ ಎ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು. ಸಂವಿಧಾನವನ್ನು ಬರೆದು ಮುಗಿಸಲು ಒಟ್ಟು 2 ವರ್ಷ 11 ತಿಂಗಳು ಹಾಗೂ 18 ದಿನಗಳ ಸುದೀರ್ಘ ಸಮಯ ಬೇಕಾಯಿತು. ಭಾರತೀಯ ನಾಗರಿಕರಿಗೆ ಎಷ್ಟು ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಯ್ಕೆ ಬಿ 6. ಭಾರತೀಯ ನಾಗರಿಕರಿಗೆ ಸಮಾನತೆ, ಸ್ವಾತಂತ್ರ್ಯ, ಶೋಷಣೆಯ ವಿರುದ್ಧ, ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಂವಿಧಾನಾತ್ಮಕ ಪರಿಹಾರಗಳ ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ.